ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಆನಂದನ ಉತ್ತರಕ್ಕಾಗಿ ಎದುರು ಕಾಯುತ್ತಿದ್ದ ಅನನ್ಯಳಿಗೆ ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಏನೋ ದುಗುಡ. ಸ್ನೇಹಿತೆಯ ಬದುಕಾಗಿತ್ತು, ನಾನು ಸ್ವಾರ್ಥಿಯಾಗುತ್ತಿದ್ದೀನ ಎಂಬ ಆಲೋಚನೆ ಆಕೆಗೆ. ಒಂದು ಕ್ಷಣ ಮಕ್ಕಳ ನೆನಪು ಅದೆಲ್ಲವನ್ನು ಮತ್ತೆ ಮರೆಸಿತು. ಮನೆಯ ಎಲ್ಲರೂ ಒಂದು ಕಡೆ ಸೇರಿ ಕುಳಿತಿದ್ದರು. ಆಶಾಳ ತಾಯಿ ಅನನ್ಯಳನ್ನು ಕರೆಯಲು ಹೋದಾಗ, ನೋಡವ್ವ ಅನನ್ಯ, ನೀನು ನಿನ್ನ ಮನಸ್ಸಿನಾಗ ಏನು ಇಟ್ಕೋಬೇಡವ್ವ. ನಿನಗ ಮನಸ್ಸಿನಿಂದ ಆನಂದನ ಆಗಾಕ ಮನಸೈತಿ ಅಂತ ನಾ ತಿಳ್ಕೊಂಡೀನಿ. ತಾಯಿ ಇಲ್ಲದ ಪರದೇಶಿ ಮಕ್ಕಳಿಗೆ ನೀ ತಾಯಿ ಆಗತಿ ಅಂತ ನಮಗೆ ಭಾಳ ಸಮಾಧಾನ ಅನ್ನಿಸ್ತೈತವ್ವ. ನಿನ್ನ ಋಣ ಹೆಂಗ ತೀರಿಸಬೇಕ ತಿಳಿವಲ್ಲತ. ಬಾರವ ಮನೆಗೆ, ಆನಂದ ಏನು ಹೇಳ್ತಾನ ನೋಡೋಣ. ಮುಂದಿಂದು ದೇವರಿಚ್ಛ, ಅವ ಮಾಡಿದಂಗಾಗಲಿ ಬಾರವ್ವ ಅಂದಾಗ, ಆಯಿತು ಸರಿ ಆಂಟಿ, ನೀವು ಹೇಳಿದಾಗ ಹಾಗೇ ಆಗಲಿ ಅಂದಾಗ, ನೋಡು ಅನನ್ಯ, ಇನ್ನು ಮುಂದೆ ನೀ ನನಗೆ ಬಾಯಿ ತುಂಬ ಅವ್ವ ಅಂತ ಕರೆಯವ ಸಾಕ, ಇನ್ನೇನು ಬೇಕು ಜೀವಕ್ಕೆ ಅಂತ ಹೇಳಿದಾಗ ಇಬ್ಬರು ಭಾವುಕರಾಗಿ ಕಣ್ತುಂಬಿ ತಬ್ಬಿಕೊಂಡು ನಿಂತಾಗ ಆರ್ಯ ಆದಿ ಓಡಿ ಬಂದು ಅಜ್ಜಿ ಅಮ್ಮ ಅಂದಾಗ ಅವರ ಸಮೇತ ಮನೆಗೆ ಬರ್ತಾರೆ. ಎಲ್ಲರೂ ಮೌನದಿಂದ ಕುಳಿತ ದೃಶ್ಯ. ಆನಂದ ತಲೆ ಕೆಳಗೆ ಮಾಡಿ ಕುಳಿತಿದ್ದ. ಅವನ ತಂದೆ, ಬಂದ್ಯಾವ ಅನನ್ಯ, ಬಾರಬೆ, ನಿನ್ನ ಸಲುವಾಗಿ ಕಾಯಕತ್ತೀವಿ. ನನ್ನ ಮಗ ಅದ್ಯಾಕೋ ನೀ ಬರಲಾರದ ಮಾತಾಡೋದಿಲ್ಲಂತ ನಿರ್ಧಾರ ಮಾಡಿರಬೇಕು. ಬಾರವ ಕುಂದ್ರವ ಅಂತ ಅವರಿಗೂ ಅನನ್ಯ ಅಂದರೆ ಗೌರವ. ಆಶಾಳ ತಾಯಿ, ಆನಂದ ಮಾತಾಡಪ್ಪ, ಏನಾರ ಹೇಳು, ಹಂಗ ಸುಮ್ಮ ಕುಂತರ ನಮಗೇನು ತಿಳಿಬೇಕು. ಆಕಿ ಬಂದಾಳ, ಮಕ್ಕಳು ಇಲ್ಲೇ ಅದಾರ, ನೀ ಹೇಳಿದ ಮೇಲ ನಾವು ಮಾತಾಡ್ಬೇಕಂತ ಮಾಡೀವಿ. ಸರಿ ಅತ್ತೆ ಅಂತ ಮಾತಿನ ಆರಂಭದ ಮುನ್ನ ಅನನ್ಯ, ನೀವೇನು ನನ್ನ ಲಗ್ನ ಆಗಕ್ಕ ಅಂದ್ರಿ. ನನ್ನ ಮಕ್ಕಳು ಕೂಡ ನಿಮಗೆ ಅಮ್ಮ ಅಂತ ಕರೆಯೋಕ್ಕೆ ಶುರು ಮಾಡಿ ನಿಮ್ಮನ್ನು ಹೆಚ್ಚು ಹಚ್ಕೊಂಡಿದ್ದಾರೆ. ನಿಮಗೆ ಹೇಗೆ ಕೃತಜ್ಞತೆಗಳನ್ನು ಹೇಳಬೇಕು ತಿಳಿತಿಲ್ಲ ಅಂದಾಗ, ಅದ ಎನ್ನುವ ಪದ ಆಕೆಯ ಬಾಯಿಂದ ಹೊರಡುವ ಮುನ್ನ ಅವನಪ್ಪ, ಇದ ಹೇಳಿ, ಚಲೋ ಮಾಡಿದಪ್ಪ, ನಾನು ಅದನ್ನು ಹೇಳಬೇಕಂತ ಮಾಡಿದ್ದಿ, ಪುಣ್ಯ ಮಾಡಿದ್ದೀವಿ ನಾವು ಅಂದಾಗ, ಅನನ್ಯ, ಅಂಕಲ್ ಹಾಗೆಲ್ಲ ಹೇಳಬೇಡಿ, ಇದು ನನ್ನ ಕರ್ತವ್ಯ ಅಂದಳು. ಅವರಿಗೂ ಕೂಡ ಸಂತಸವಾಯಿತು. ಅಪ್ಪ ಅವ್ವ ಆಯಿ ಮತ್ತ ಹತ್ತೀರಿ, ನಾನು ಮದುವೆ ಆಗಾಕ ತಯಾರಿದ್ನಿ, ಆದ್ರೆ ಒಂದಷ್ಟು ದಿನ ಇವರು ಇಲ್ಲೇ ನಿಮ್ಮ ಜೋಡಿನ ಇರಲಿ. ನಾ ಕೆಲಸಕ್ಕೆ ಹೋಗಿ ಇನ್ನೊಮ್ಮೆ ಬಂದಾಗ ಕರ್ಕೊಂಡು ಹೋಗುವ ವಿಚಾರ ಮಾಡ್ತೀನಿ ಅಂದ. ಆಗ ಎಲ್ಲರಿಗೂ ಆಶ್ಚರ್ಯ ಅನಿಸಿ, ಇದೇನಪ್ಪ ಮದುವೆಯಾಗಿ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತು ಅವರು ಹೇಗೆ ಹೇಳ್ತಾರ ಹಾಗೇ ಆಗಲಿ ಅಂದಳು ಅನನ್ಯ. ಅವರ ನಿರ್ಣಯ ಎಲ್ಲರೂ ಒಂದು ಕಡೆ ಒಪ್ಪಬೇಕಾ ಬೇಡವ? ಗೊಂದಲವನ್ನು ಮುಖದ ಮೇಲೆ ಕಾಣಿಸಿದೆಯೇ ಯಾವುದೇ ಆತಂಕ ಭಾವ ತೋರದೆ ಸಹಜವಾಗಿ ಅವನಿಗೆ, ಆಯ್ತಪ್ಪ ನೀ ಹೆಂಗಂತಿ ಹಂಗ ಆಗಲಿ ಅಂದರು. ಚಲೋ ಆಯ್ತು ನೋಡ್ರಿ ನಾಳೆನ ಹೋಗಿ ಸ್ವಾಮಿಗಳ ಕಡೆ ಮುಹೂರ್ತ ಕೇಳ್ಕೊಂಬರ್ರಿ, ಇವರಿಗೆ ಲಗ್ನ ಮಾಡಿದರ ನಮಗೂ ಮನಸ್ಸು ಆಗರ ಆಕತಿ ಅಂತ ಆನಂದಳ ತಾಯಿ ಆಕೆಯ ಅಭಿಪ್ರಾಯ ಹೇಳಿದಳು. ಆತ, ಹಂಗ ಮಾಡೋಣ, ಇದು ಖುಷಿಯಾಗಿ ಒಂದಿಟ್ಟು ಸಕ್ಕರೆ ಕೊಡಲ, ಬಾಯಿ ಸಿಹಿ ಆಗಲಿ. ಆನಂದಳಿಗೆ ಸಕ್ಕರೆ ತಿಳಿಸಿ ಉಳಿದವರು ಇವರ ಖುಷಿಯಲ್ಲಿ ಪಾಲ್ಗೊಂಡು ಅವರು ಸಂತಸಪಟ್ಟರು. ಮಕ್ಕಳು ಅಪ್ಪ ಅಮ್ಮ ಅಂತ ಇವರನ್ನು ಇನ್ನಷ್ಟು ಹತ್ತಿರ ಮಾಡಿದರು. ನಿಜವಾಗಿಯೂ ಮಕ್ಕಳು ದೇವರ ಸ್ವರೂಪ ಅಂತಾರೆ. ಪುಟ್ಟ ಹೃದಯದಲ್ಲಿ ಅದೆಷ್ಟು ಪ್ರೀತಿ, ಅಮ್ಮನ ಅಕ್ಕರೆಯನ್ನು ಬಯಸಿದ್ದವೋ. ನಡೆಯುವುದೆಲ್ಲವೂ ಅವರಿಗೆ ಅಷ್ಟು ತಿಳಿಯದೇ ಇರಬಹುದು, ಆದರೆ ಅವರ ಅಪ್ಪ ಅಮ್ಮ ಇಬ್ಬರು ಅವರ ಪ್ರಪಂಚವಾಗಿರ್ತಾರೆ. ಹೆತ್ತವರಿಗೂ ಕೂಡ ಮಕ್ಕಳೇ ಅವರ ವಿಶಾಲ ಪ್ರಪಂಚದಂತೆ. ಆನಂದನ ತಂದೆ ಸ್ವಾಮಿಗಳ ಹತ್ತಿರ ಹೋಗಿ, ಸ್ವಾಮ್ಯಾರ, ನನ್ನ ಮಗ ಆನಂದಾಗ 2ನೇ ಮದುವೆ ಮಾಡಬೇಕಂತ ಮಾಡೀವಿ, ಮತ್ತು ಚಲೋ ದಿನ ಇದ್ದರ ನೋಡ್ರಿ ಹೇಳಿರಲ್ಲ ಅಂದರು. ಸರಿ ಆಯಿತು ಅಂತ ಪಂಚಾಂಗವನ್ನು ತಿರುಗಿಸುತ್ತಾ ದಿನವನ್ನು ಹುಡುಕಾಡುತ್ತಿದ್ದರು. ಇನ್ನೇನು 4 ದಿನ ಕಳೆದರೆ ಆಷಾಢ, ಮುಂದೆ ಹುಣ್ಣಿಮೆ. ನಮ್ಮ ಕಡೆಗೆ ಒಂದು ಮಾತಿದೆ, ಕಾರ ಹುಣ್ಣಿಮೆ ಅಂತಂದ್ರೆ ಕಣ್ಣಿಗೂ ಬಾಸಿಂಗ ಕಟ್ಟೋದಿಲ್ಲ. ಆದ್ರೆ ಈಗಂತೂ ಜನ ಕೇಳೋದೇ ಇಲ್ಲ, ಯಾವಾಗ ಬೇಕಾವಾಗ ಮದುವೆ ಮುಂಜಿ ಮಾಡ್ತಾರ ಅನ್ನುವ ಮಾತಿದೆ. ಮದುವೆ ಎಂದರೆ ಅದಕ್ಕೆ ಸಂಬಂಧಗಳು ಕೂಡಿ ಬರಬೇಕು. ಆಚಾರ ವಿಚಾರ, ಸಂಸ್ಕೃತಿ ಸಂಪ್ರದಾಯ, ಶಿಕ್ಷಣ, ಗುಣ, ಚಾರಿತ್ರ್ಯ, ಸದಾಚಾರ, ಮುಖ್ಯವಾಗಿ ಒಳ್ಳೆಯ ಮನಸ್ಸುಗಳು ಇರಲೇಬೇಕು ಎನ್ನುವರು. ಬೆಸಗೊಂಡೊಡೆ ಶುಭಲಗ್ನವನ್ನಿರಯ್ಯ,
ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿಕ್ಕಿನಿಂದ ದಿನಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಎಂಬುದನ್ನು ನಾವು ಬಸವಣ್ಣನವರ ವಚನದಲ್ಲಿ ಓದಿ ಕೇಳಿದ್ದು ಇದೆ. ಆದರೆ ಪ್ರಚಲಿತದಲ್ಲಿ ಜ್ಯೋತಿಷ್ಯ ಎಂದರೆ ಅಷ್ಟೋ ಇಷ್ಟೋ ದುಡ್ಡು ತೆಗೆದುಕೊಂಡು ಮನಸ್ಸೋ ಇಚ್ಛೆ ಮುಹೂರ್ತಗಳನ್ನು ತೆಗೆದುಕೊಂಡವರನ್ನು ಕಾಣಬಹುದು. ಡೊಂಗಿ ಭವಿಷ್ಯಗಾರರು ಹೆಚ್ಚು. ನಂಬುವವರು ಇರ್ತಾರೆ, ಅಂದ ಮೇಲೆ ನಂಬಿಸುವವರು ಇದ್ದೇ ಇರ್ತಾರೆ. ಈ ಮದುವೆ ಅನ್ನುವುದು ಬದುಕಿನ ಹೊಸ ಅಧ್ಯಾಯದ ಮುನ್ನಡಿಗೆ ಕಾರಣ. ಒಂದು ಒಳ್ಳೆಯ ದಿನ ಮದುವೆ ಮಾಡಿದರಾಯಿತು ಅಂತ ವಿಚಾರದಲ್ಲಿ ಬಂದ ಆನಂದನ ತಂದೆಗೆ ಮುಹೂರ್ತ ಸಿಗದೆ, ಇನ್ನು ನೀವು ಕಾರ್ತಿಕ ಮಾಸಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿದಾಗ, ಹಂಗೆ ಹೇಳಬೇಡ್ರಿ, ಹತ್ತಿರದಾಗ ಚಲೋ ದಿನ ಇದ್ದರ ನೋಡ್ರಿ, ಭಾಳ ದೂರ ಆತ್ರಿ ಅಂತ ಬಹಳ ಬೇಸರದಿಂದ ಕೇಳಿಕೊಂಡರು. ಆದರೆ ನಾವು ಅಂದುಕೊಂಡಿದ್ದೆಲ್ಲ ನಡೆದರೆ ನಮ್ಮ ಬದುಕಿಗೆ ಅರ್ಥವೇ ಇರ್ತಿರಲಿಲ್ಲವೇನೋ. ಬಹುಶಃ ಸಪ್ಪೆ ಮುಖ ಮಾಡಿಕೊಂಡು ಮನೆ ಕಡೆ ಹೊರಟರು. ಎಲ್ಲರೂ ಇವರದೇ ದಾರಿ ಕಾಯುತ್ತಿದ್ದರು. ಅವರ ಹೆಂಡತಿ, ರೀ ಬಂದ್ರಿ, ನಿಮ್ಮದೇ ದಾರಿ ಕಾಯಕತ್ತಿದ್ದೀವಿ. ಏನಂದ್ರು ಸ್ವಾಮಿಗಳು? ದಿನ ಹೇಳಿದರೇನು ಮದುವೆ ಮಾಡಕ ಅಂತ ಕೇಳಿದಾಗ, ಇಲ್ಲ ಸದ್ಯದಾಗ ಮುಹೂರ್ತ ಇಲ್ಲಂತ, ಕಾರ್ತಿಕ ಮಾಸಕ್ಕೆ ಮಾಡಬೇಕಂತ ಅಂದರು. ಅಂದಾಗ ಎಲ್ಲರಿಗೂ ಒಂದು ತರಹ ನಿರಾಸೆ. ಆದರೆ ಅನನ್ಯ ಮಾತ್ರ, ಇರಲಿ ಬಿಡಿ, ಅವರು ಹೇಳಿದಂತೆ ಆಗಲಿ ಅಂದಳು. ಆದರೆ ಎಲ್ಲರಿಗೂ ಮನಸ್ಸಲ್ಲಿ ಕಾಡುವ ಪ್ರಶ್ನೆ, ಮಕ್ಕಳನ್ನು ಯಾರು ನೋಡಿಕೊಳ್ತಾರೆ? ಇವಳು ಕೆಲಸದ ಬಗ್ಗೆ ಇನ್ನೂ ಉಳಿದವರಿಗೆ ತಿಳಿಸಿರಲಿಲ್ಲ. ಅಲ್ಲ ಮತ್ತ ಆನಂದ, ನೀನು ಕೆಲಸಕ್ಕೆ ಹೋಗಪ್ಪ, ಮಕ್ಕಳು ಇಲ್ಲೇ ಇರ್ತಾರ, ಮುಂದೆ ರಜೆ ತಗೊಂಡು ಬಾ, ಆವಾಗ ಮಾಡಿದರಾಯ್ತ ಅಂತ ಅವರಜ್ಜಿ. ಅನನ್ಯ, ನೀ ನೋಡವ್ವ ಹೆಂಗೆ ಮಾಡಕ್ಕಿ, ನಿನ್ನ ಕೆಲಸ ಹುಡುಗರು ಬೇರೆ ನಿನ್ನ ಭಾಳ ಹಚ್ಕೊಂಡಾರ, ಇರಲಿವ್ವ ನೀನು ಹೋಗು, ನಾವು ಹೆಂಗಾರ ಸಂಭಾಳಿಸ್ತೀವಿ, ಮತ್ತೇನ ಮಾಡೋದು, ಎಲ್ಲ ದೇವರಿಟ್ಟಂಗೆ ಆಗ್ತೈತಿ ಅಂತ ನಿಟ್ಟುಸಿರು ಬಿಟ್ಟಳು. ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಸಮಯ ಬೇಕಾಗಿರಲಿಲ್ಲ ಆಕೆಗೆ. ಇಲ್ಲ ಅಜ್ಜಿ, ನಾನಿನ್ನು ಕೆಲಸಕ್ಕೆ ಹೋಗುವುದಿಲ್ಲ, ಇನ್ನು ಮೇಲೆ ಇಲ್ಲೇ ನಿಮ್ಮ ಜೊತೆಗೆ ಇರ್ತೇನೆ, ಕಾರ್ತಿಕ ಮಾಸದವರೆಗೆ ಕಾಯ್ತಾನೆ ಅಜ್ಜಿ ಅಂದಳು. ಯವ್ವ ನನ್ನ ಬಂಗಾರ ನೋಡವ್ವ, ನೀ ಮಕ್ಕಳು ಪುಣ್ಯ ಮಾಡಿದ್ದವು ನಿನ್ನಂತಾಕಿನ ಪಡೆಯಕ, ಆನಂದನ ಭಾಗ್ಯ ನಮ್ಮ ಅದೃಷ್ಟವ್ವ ಅಂತ ಹರಸಿದಳು. ಆನಂದ ಮಕ್ಕಳನ್ನು ಕರ್ಕೊಂಡು ಕೋಣೆಗೆ ಹೊರಟ. ಇವರು, ಅನನ್ಯ ನೀನೂ ಹೋಗವ್ವ, ನೀವು ಒಂದು ಕಡೆ ಇರೋದನ್ನು ನೋಡೋದು ನಮಗೆ ಖುಷಿಯವ್ವ ಅಂದರು. ಅನನ್ಯಳು ಅವರ ಹಿಂದೆ ಹೆಜ್ಜೆ ಹಾಕಿದಳು. ಎಲ್ಲರೂ ಅವರನ್ನೇ ನೋಡುತ್ತಾ ಕುಳಿತಿದ್ದರು. ಮುಂದುವರಿಯುವುದು. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.